ಅವನಿಗೆ ಕೊಡ್ರಿ. ಇಲ್ಲ ಸುಮ್ಮ ಡಾಂಬೇಕ್ ಮಾಡಲ್ಲ ಅಣ್ಣ. 2 ಸೆಕೆಂಡ್ ನೀಗ ಅವ ಜಗಳ ಇಲ್ರಿ, ಅವ ಕರೆಕ್ಟ್ ಆಗಿಲ್ಲ ಅಟ್ಟೆ ಹೇಳ. ಗಿವ್ ಮಿ ದ ಮೈಕ್. ಟೆಲ್ ಮೀ. ಓಕೆ, ಇಟ್ಸ್ ಓಕೆ, ಐ ವಿಲ್ ಟಾಕ್. ಭಾಳ ಚಂದ ನಡೆದವ. ನಂದೊಂದು ಸ್ವಭಾವ, ನಾವೊಂದು ನಿಂಗೆ ಉತ್ತರ ಕೊಟ್ಟ, ಅದು ಕರೆಯದೇನು ಸುಳ್ಳು. ನೇರವಾಗಿ ಸತ್ಯವಾಗಿ ಹೇಳೋದಂದ್ರ ಅವ ಸ್ನೇಹಿತಿದ್ರ ತೇಜ ತೆಳಗಿದ್ದ ಬಳಕ ಸ್ನೇಹಿತನು. ಇಲ್ಲಿ ಅದು ಮಿಲಾಪಡಾವ್ ಬೇಡ. ಏನು ನಾ ಪ್ರಶ್ನೆ ಕೇಳಿದ ಅದಕ್ಕೆ ನೇರವಾಗಿ ವಿಷಯ ಕರೆಕ್ಟ್ ನಮ್ಮ ಬೇನೂರು ಲಕ್ಷ್ಮಣ ಮಾಸ್ತರ ವಿಷಯ ಬಿಡಿಸ್ಯಾನ ಅಂತೇಳಿ ಸಬದ ಕೈ ಎತ್ತಿ ಚಪ್ಪಾಳಿ ಬಿಡಬೇಕು. ಯಾಕಂದ್ರೆ ನಾ ಏನು ಕೇಳಿದ ಅದು ವಿಷಯ ಹಿಂದಕ್ಕೆ ಹಿರಿಯರು ಏನು ಹೇಳಿದ್ರು, ನನಗಿದು ವಿಷಯ ಯಾರು ಹೇಳ್ಯಾರ ಅಂದ್ರೆ ನಮ್ಮ ಯಾವ ಇದೇ ಭಾರತಿ ಬಲೆ ಸೊನಕನಾಳಿದ ಸ್ವಾಮಿನಿಂಗ ಮುತ್ಯ ಅಂತೇಳಿ ಅದಾರ. ನಾ ಅಂಶದ ಮುತ್ಯ ಮಹಳಿಂಗರ ಮುತ್ಯನ ಸಿದ್ದಟಿಗೆ ದೋಸ್ತ. ಯಾವಾಗ ಬಂಧುಗಳಿಗೆ ಒಂದು ಮಾತು ಹೇಳೋದದ, ಆ ವಿಷಯ ಹಿಂದಿನ ತೆಗೆಯೋದು ಬೇಡ. ಪ್ರತಿಯೊಬ್ಬ ನಡೆಯುವ ಮನುಷ್ಯ ಎಡುತ್ತಾನ. ಒಂದು ಬುಕ್ 8 ಮಂದಿ ಕೆಲವರು ಬರ್ಲಿಗತ್ತಾರ, ಏನಕ್ಕೆ ಚಲೋನು ಬರೀತಾರೆ, ಏನಕ್ಕೆ ತಪ್ಪು ಬರ್ಲಿಗತ್ತಾರ. ನೀ ಭಾಳ ಮಾತಾಡ್ತಿ, ನಿನ್ನೂ ಉತ್ತರ ಕರೆಕ್ಟ್ ಅದ. ಚಪ್ಪಲಿ ಹೊಡ್ರಿ. ಅದಕ್ಕೆ ಇರ್ಲಿ ಬಂಧುಗಳೇ, ಗುಣ ಮತ್ತು ಚಲೋ ಕಲ್ತಾರ. ಅವ ಹೆಂಗೆ ಇರ್ಲಿ, ಅವಂದು ನಂದು ಪ್ರತಿಯೊಂದು ಟೇಸ್ದಾಗ ಜಗಳ ಆಗಲಾರ್ದೆ ಆರತಿನೇ ಆಗಿಲ್ಲ. ಸತ್ಯವಾದಂತ ಮಾತ, ಜಗಳ ಆಗಲಾರ್ದೆ ಆರತಿನೂ ಆಗಿಲ್ಲ. ನನಗೆ ಸತ್ಯವಾಗುವುದು ಒಂದು ವಿಶೇಷ ಅಭಿಮಾನ ಬಿಟ್ಟು ಹೇಳೋದಂದ್ರೆ ನನ್ನ ಮ್ಯಾಗ ಕೇಸ್ ಆಗತ್ತಿತ್ತಲ್ಲ ಅಂದ್ರೆ ನಾ ಖರೆ ಶಾಣೆ ಆಳಿಗೆ ಪಿಂಟು ಮಾಸ್ತರ್ತಿ ಜಗತ್ತದಾಗ ಅನಸ್ಕೋತಿತ್ತಲ್ಲ ಬಂದು. ನನ್ನ ಜೀವನದಾಗ ಬೀರ್ ದೇವ್ರ ಮುತ್ತೆ ಒಂದು ಸತು ಪರೀಕ್ಷೆ ತಂದಿದ. ಬೀರ್ ದೇವ್ರ ಮುತ್ತೆನ ಪುಣ್ಯದಿಂದ ಜಗತ್ತದಾಗ ಆಳಿಗೆ ಪಿಂಟು ಮಾಸ್ತರ್ ಅನ್ಸ್ಕೊಂಡಿದ್ದ. ಒಂದು ಸಬದಾಗ ಕೈ ಎತ್ತಿ ಹೇಳಂತ ಮಾತದ. ಹಾಕೊಂಡ್ರ ಅವನಿ ಜರ ಸಮಾಧಾನ ರೀ ಆಗು. ಹೇಳ್ದ ಗಿಂಡಿ ಕಡಲ ನಿನಗ ನೀರು ಕುಡಿಸ್ತ, ಕೇಳುದು ತಿಂಡಿ ಇತ್ತಂದ್ರ ಗುಡ್ಡಕ್ಕೆ ಬಾ. ಹೌದ ನಮ್ಮ ಹೊಲಜಂತಿ ಮಠ ಮನೆಗೆ ಹಾಡಿಕೆಗೆ ಬಂದೆ ಅಂದ್ರೆ ನೀ ಬರೇ ಕಣ ಕಿಸದ್ರೆ ಸೈತಿ. ಆಟ ಮಂದಿ ಅದ, ಹೌದಿಲ್ಲ? ಇಲ್ಲಿ ಮಂದಿ ನಿನಗೆ ಯಾವಾಗ ಹೊಡಿತಾರ ಗೊತ್ತಿಲ್ಲ. ಹಂಗೆ ಬಿಡ್ರಿ ಅಂತಾರ ಅವ್ರು. ಇವೆಲ್ಲ ಜ್ಞಾನದ ಮಾತ್ರಿ. ಬ್ರಹ್ಮಜ್ಞಾನಿ, ಬ್ರಹ್ಮಜ್ಞಾನಿ. ದಯವಿಟ್ಟು ಅವನ ಹೆಸರು ಒಂದು ಚಪ್ಪಾಳೆ ಹೊಡ್ರಿ ಅಂತ ಅನುಭವ ಮಾತು. ಏನು ಪುಣ್ಯಾತ್ಮ ಇರ್ಲಿ, ಯಾರಿಗೆ ಎಟ್ಟು ದೊರಕ್ಯದ ಅಟ್ಟೆ ಮುಟ್ಟಿಸ್ಬೇಕಾಗ್ಯದ. ಹೌದು ಒಂದು ಮಾತು ಹೇಳ್ತ, ಲಕ್ಷ್ಮಣ ನಿನಗೆ ಇವತ್ತು ಯಾಕೆ ಬಿಟ್ಟಿದ ಅನ್ನೋದು ಅದಕ್ಕೆ ಒಂದು ಹಿಂದೆ ಕಾರಣ ಹೇಳ್ತಾನೆ. ಹೆಂಗ್ರಿ? ಹುಲ್ಲು ಕಡ್ಡಿ ರಾವಣ ಮುಟ್ಟಲಕ್ಕೆ ಬರ್ಬೇಕಂದಾಗ ಹುಲ್ಲು ಕಡ್ಡಿ ಕೈಯಾಗಿ ಹಿಡಿದು ಹೇಳ್ತಾಳ, ಏನು ರಾವಣ ನನ್ನ ಮಾವಗ ಮಾತು ಕೊಟ್ಟಿತ್ತಲ್ಲ ಅಂದ್ರೆ ನಿನಗೆ ಸುಟ್ಟು ಹಿಂಗ ಬೂದಿ ಊದ್ದಂಗ ಊದುತ್ತಿದ. ಖರೆ ಏನು ಮಾಡ್ಲಿ, ಮಾವಗ ಮಾತು ಕೊಟ್ಟಿದ. ಅದರಂತೆ ಅಂಶದ ಮುತ್ಯನ ಮಠ ಮನಿ ಒಳಗ ಮಾಳಿಂಗರೈ ಮುತ್ಯನ ಮಠ ಬೇರೆ ಅಲ್ಲ, ನನ್ನ ಅಂಶದ ಮುತ್ಯನ ಮಠ ಬೇರೆ ಅಲ್ಲ ಅಂತೇಳಿ ಆಳಿಗೆ ಪಿಂಟು ಮಾಸ್ತರ್ ಒಮ್ಮ ಮಾತು ಕೊಟ್ಟು ಈ ಒಂದು ಕಂಬಳಿಗೆ ಆಣಿ ತಿಂದನ ಅಂತೇಳಿ ಇವತ್ತು ನಿನಗೆ ಬಿಟ್ಟಿದ. ಇಲ್ಲದ್ರೆ ನಿನಗೆ ಗಾಳಿಪಟ ಮಾಡ್ತಿದ್ದ. ಬೇನೂರು ಟಾಂಗ ನಿನಗೆ ಬಿಡುತ್ತಿತ್ತಲೋ. ಖರೆ ಏನು ಮಾಡುದು, ನಾ ಮಾತು ಕೊಟ್ಟು ನನ್ನ ದೃಷ್ಟಿಗೆ ಬಂಧುಗಳೇ ಇವತ್ತ ಇಂಥ ಪುಣ್ಯ ಭೂಮಿ ಒಳಗ ಇದೇ ಊರನವ್ರ ಜೊತೆ ನನಗೆ ಹಾಡಕ್ಕೆ ಸಿಕ್ಕದಂದ್ರೆ ಇದಕ್ಕಿಂತ ಪುಣ್ಯ ಜಗತ್ತದಾಗ ಯಾವುದು ಇದ್ರಿ. ಮಾಸ್ತರ ಅಂದ್ರಲ್ಲ ಅವ ನಾಟಕ ಮಾಡ್ಯಾನ್ರಿ, ಅವ ಅಳತಾನ ನಾಟಕ ಪಾತ್ರ ಮಾಡ್ತಾನ. ಈ ಪಾತ್ರ ನನ್ನ ನಾಟಕದಲ್ಲ ಬಂಧುಗಳೇ. ಯಾಕಂದ್ರೆ ಬ್ರಹ್ಮ ವೇದಿಕೆಯಲ್ಲಿ ವಿಷಯ ಏನು ಬಂದದ ಅವನದೊಂದು ಕೆಲವು ವಿಷಯ ಉಳ್ದದ ನನಗೆ, ಅದನ್ನು ಹೇಳುತ್ತೆ. ನನ್ನದು 2 ಪ್ರಶ್ನೆ ಕೇಳಿದ, ಆ ವಿಷಯಗಳನ್ನು ಹೇಳ್ದ. ದಯವಿಟ್ಟು ಆಗಳ ಹಿಂದೆ ಮಾತಾಡುವಾಗ ಆ ಒಂದು ಭಂಡಾರದ ವಿಷಯ ಉಳಿದಿತ್ತು, ಅದು ಭಾಳ ದೂರೇ ಉಳ್ದದ. ಇನ್ನ ಒಂದು ನಾ ಕೇಳಿದ ನೋಡಿ ನಿನಗೆ ಆರಣಿಸಿದ್ದ ಮಲಕಾರಿಸಿದ್ದ ಅದನ್ನು ಅಲ್ಲೇ ಉಳ್ದದ. ಪಿಂಟಪ್ಪ ನಂದು ಉತ್ತರ ಹಾರ್ಸಂಗಿಲ್ಲಪ್ಪ ನೋಡ್ರಿ ಎಂತ ಮಾತು ಹೇಳ್ತಾನ. ಇರ್ಲಿ ಅವ ಏನ್ ಹೇಳ್ತಾನ ಅದಕ್ಕೆ ಒಪ್ಪಗೋದದ. ಬತ್ತಂದ್ರ ನೆರ್ಮನೆಯವರು ಹೊರಮನೆಯವರು ಎಲ್ಲರೂ ನೆಗಣಿ ಮಕ್ಕಳು ತನ್ನ ತವ್ರ ಮನೆಗೆ ಹೋಗುತ್ತಾರ. ಶರಣ ಬಸಪ್ಪ ನಾ ಏನು ತಪ್ಪು ಮಾಡಿದ, ಯಾಕೆ ನನ್ನ ಬಡತಾನ ಮನತನದಾಗ ಹುಟ್ಟಿಸಿದ್ಯಪ್ಪ. ನನ್ನ ತವರು ಮನೆಗೆ ನನ್ನ ಅವ್ವ ಒಂದು ದಿನನೂ ಕರ್ಕೊಂಡು ಹೋಗಲ್ಲ ಅದಳಲ್ಲ. ತಾಯಿ ಜಗತ್ತದ ಹೆಣ್ಮಕ್ಳಿಗೆ ಗೊತ್ತದ, ತವರು ಮನೆ ಅಂದ್ರ ಎರುವಾಗುತ್ತದ. ತಮ್ಮ ಅವ್ಗ ನೆನೆಸ್ತದ ಕೂಸ, ಯಾಕೆ ನಮಗ ಹುಟ್ಟಿಸಿನಿ, ಯಾಕೆ ನಮಗ ಬಿಟ್ಟು ಹೊಂಟಿ. ಇದ್ದು ನಂದು ಒಂದು ತಮ್ಮಗ ನನ್ನ ಹೊರತಾಯಿ ಬಹಳ ತಾಪ ಕೊಡ್ತಾಳೆ. ಒಂದೊಂದು ದಿನ ನನ್ನ ತಮ್ಮ ಸಾಕಾಗ್ಯದ, ಮನಸ್ಸು ಬೇಜಾರಾಗ್ಯದ ಅಂತೇಳಿ ಮನ್ಯಾಗ ಆಟ ಆಡ್ಬೇಕಂದ್ರ ನನ್ನ ಮನತಾಯಿ ಬೊಗಣಿ ಕೊಟ್ಟು ಹಚ್ಚಿಡ್ತಾಳ. ತಮ್ಮ ಒಲ್ಲ ಅಂತಂದ್ರ
ಒಡಿಗಿಂದಿದ್ದಂತ ಒಂದು ಕೊಳ್ಳಿ ತಗೊಂಡು ಕೈಗೆ ಬರೀ ಹಿಡ್ದಗತ್ತಾಳೆ ಅವ್ವ. ಯಾಕೆ ನಮಗೆ ಇದು ಸಂಕಟದಾಗ ನಮಗೆ ಹಡದು ಹೋದಿ, ನೀ ಹೋಗೋದು ಹೋದಿ ಅವ್ವ, ನಮಗೆ ಯಾಕೆ ತಗೊಂಡು ಹೋಗಲಿಲ್ಲ ಅಂತೇಳಿ ದುಃಖ ಮಾಡಿ ಅಳತ್ತದ ಕೂಸ. ಏ ದೋಸ್ತ, ಇಲ್ಲಿವರೆಗೆ ಒಂದು ವಿಷಯಗಳನ್ನ ಕೇಳಿದ್ರಿ. ಹೌದು ಹೌದು. ನಮ್ಮ ಪಟ್ಟದ ದೇವರದ ಒಂದು ಅಪೇಕ್ಷೆ ಮೇರೆಗೆ ವಿಷಯಗಳನ್ನು ಒಂದು ಅನುಭವದಿಂದ ಶಾಸ್ತ್ರ ಹಚ್ಚಿ ಒಂದು 4 ಮಾತು ಹೇಳಪ್ಪ, ಆ ಬಳಿಕ ಆರತಿ ಮಾಡತ್ ಹೇಳ್ತಾರ. ಹೌದು ಹೌದು. ಅದಕ್ಕೆ ಬಂಧುಗಳೇ ಒಂದು ಮಾತು ಹೇಳೋದದ. ಏನ್ರಿ ಸರ್ ಮಾತ? ಕೈವಲ್ಯದ ಕಲ್ಪವಲ್ಲರಿ ಒಳಗ ಹಾ ಹಾ ಶ್ರೀಮನ್ ಸರ್ಪಭೂಷಣ ಮಹಾಶಿವಗಳು ಒಂದು ಮಾತು ಹೇಳ್ತಾರ. ಹೌದು ಶಾಸ್ತ್ರ ಕೆಲವರಿಗೆ ತಿಳಿತದ, ಕೆಲವರಿಗೆ ತಿಳಿಯಂಗಿಲ್ಲ. ಹೌದು ಹೌದು. ಇಲ್ಲಿ ಯಾನ ಈ ಕಂಪನಿ ಅದ ನೋಡ್ರಿ. ಆ ಸೀರ್ಯಾಗ ತೂತನಾಗ ಹೇತಂದಂಗೆ ಐತಿ. ಹೌದು ಹೌದು ಹೌದು. ಇರ್ಲಿ ಇರ್ಲಿ, ಯಾರಿಗೆ ಏನು ಬೇಕು ಅದು ಅವರಿಗೆ ಅದು ಬೇಕು, ಅವ ಉಣಿಸ್ತಾನ. ಇಲ್ಲಿ ಯಾನ ಪಟಕದವ್ರು ಟೆಪಿಗೆ ಅವ್ರ ನಿಮಗೆ ಶಾಸ್ತ್ರ ಅಧ್ಯಾತ್ಮ ಬೇಕು, ಅದು ನಾವು ಉಣಿಸ್ತದ. ಹೌದು ಹೌದು ಹೌದು. ಹೇಳ್ತಾರ ಮಹಾತ್ಮರು. ಶ್ರೀಮನ್ ಸಪ್ಪಣ್ಣಪ್ಪರು ಸರ್ಪಭೂಷಣ ಮಹಾಶಿವಯೋಗಿಗಳಿಗೆ ಸಪ್ಪಣ್ಣಪ್ಪರು ತಿಳಿ ಕರಿತಿರು. ಹೌದು ಹೌದು. ಸುಜನ ಕುಮುದ ಸೋಮ ದುರೀಕೃತ ಕುಜನ ವಿಜೇತ ಕಾಮ ಹಾ ಅಜಹರಿ ವಿನಮಿತ ಭಜಕ ನಿಖರ ಸುರ ಕುಜಪುರ ಹರವರ ರಜಕ್ತನ ಗಾಲ ಎತ್ ಹೇಳಿದ್ರು. ಹೌದು ಹೌದು. ಸುಜನ ಕುಮುದ ಸೋಮ ಅಂದ್ರೆ ಏನು? ಏನ್ರಿ ಸರ? ಹೇ ಪರಮಾತ್ಮನೇ, ಆಹಾ. ಈ ಸದಾನ ಕಾಲ ಸಜ್ಜನರ ಹೃದಯ ಕಮಲದಲ್ಲಿ ನೈದಿಲೆ ಹೂವನ್ನು ನೀರಿನೊಳಗ ಅರಳುತ್ತದ. ಚಂದ್ರನ ಬೆಳಕು ಹ್ಯಾಂಗ ಚಂದ್ರನ ಬೆಳಕು ಬೀಳುತ್ತದ, ಅವಾಗ ಆ ಹೂಗಳ ಅರಳುತ್ತದ. ಹಂಗ ಭಕ್ತನ ಹೃದಯ ಕಮಲದಲ್ಲಿ ನೀನು ಚಂದ್ರನ ಬೆಳಕದಂತೆ ಇದ್ದೆಂದ್ರ ಮಾತ್ರ ಈ ಭಕ್ತನ ಹೃದಯ ಕಮಲ ಸದಾನ ಕಾಲ ಅರಳುತ್ತದ ತಿಳ್ತಾರ. ಹೌದು ಹೌದು. ಅದಕ್ಕೆ ನಿನಗೆ ಭಯ ಅನ್ಕೊಂಡ್ರವನಿ ಜರ ಸಮಾಧಾನ ರೀ ಆಗು. ಹೇಳ್ದ ಗಿಂಡಿ ಕಡಲ ಆಹಾ ನಿನಗ ನೀರು ಕುಡಿಸ್ತ, ಅಡಕ್ಕೆ ಹೇಳುದು. ತಿಂಡಿ ಇತ್ತಂದ್ರ ಗುಡ್ಡಕ್ಕೆ ಬಾ. ಹೌದು ಹೌದ. ನಮ್ಮ ಹೊಲಜಾಂತಿ ಮಠ ಮನೆಗೆ ಹಾಡಿಕೆಗೆ ಬಂದೆ ಅಂದ್ರೆ ನೀ ಬರೇ ಕಣ ಕಿಸದ್ರೆ ಸೈತಿ. ಹಾ ಹಾ ಆಟ ಮಂದಿ ಅದ. ಹೌದಿಲ್ಲ? ಹೌದ್. ಇಲ್ಲಿ ಮಂದಿ ನಿನಗೆ ಯಾವಾಗ ಹೊಡಿತಾರ ಗೊತ್ತಿಲ್ಲ. ಹಾ ಹಂಗೆ ಬಿಡ್ರಿ ತರ ಅವ್ರು. ಇವೆಲ್ಲ ಜ್ಞಾನದ ಮಾತ್ರಿ. ಬ್ರಹ್ಮಜ್ಞಾನಿ, ಹೌದ್ ಹೌದು. ಬ್ರಹ್ಮಜ್ಞಾನಿ. ದಯವಿಟ್ಟು ಅವನ ಹೆಸರು ಒಂದ್ ಚಪ್ಪಾಳೆ ಹೊಡ್ರಿ ಅಂತ ಅನುಭವ ಮಾತು ಹೌದು ಹೇಳಿದ್ರು. ಹೌದು ಹೌದು ಹೌದು. ಏನು ಪುಣ್ಯಾತ್ಮ. ಹಾ ಹಾ ಇರ್ಲಿ, ಯಾರಿಗೆ ಎಟ್ಟು ದೊರಕ್ಯದ ಅಟ್ಟೆ ಮುಟ್ಟಿಸ್ಬೇಕಾಗ್ಯದ. ಹೌದು ಹೌದು. ಒಂದು ಮಾತು ಹೇಳುತ್ತ, ಲಕ್ಷ್ಮಣ ನಿನಗೆ ಇವತ್ತು ಯಾಕೆ ಬಿಟ್ಟಿದ ಅನ್ನೋದು ಅದಕ್ಕೆ ಒಂದು ಹಿಂದೆ ಕಾರಣ ಹೇಳ್ತಾನೆ. ನೀನು ಹೆಂಗ್ರಿ? ಯಾವ ಸಮಾಧಾನ ನಾರಾಯಣ ಒಂದು ಮಾತು ಹೇಳ್ತಾನ. ನನ್ನ ಜೀವನದಾಗ ಈ ಒಂದು 3 ಎಣಿದು ಜಾಡಿ ಸಾಕ್ಷಿ ಮಾಡಿ ಹೇಳ್ತಾ, ಅಂಶದ ಮುತ್ತೆ ಮಾಳಿಗರೆ ಮುತ್ತೆನು ಮಟ್ಟ ಮನಿ ಒಳಗಾಗಲಿ ಒಂದು ಹಾಡ್ಕಿ ಮಾರ್ಗದೊಳಗೆ ಭೇದ ಮಾಡಿ ಹಾಡಂತ ಕಲಾವಿದ ಆಳ್ಗಿ ಪಿಂಟು ಮಾಸ್ತರ್ ಇಲ್ಲ. ಹೌದು ಹೌದು ಹೌದು. ಹಿಂದೆ ಇತ್ತು ನೋಡು ಲಕ್ಷ್ಮಣ ಮಾಸ್ತರ್ ಸಂಗಟ ತಿಂಡಿಲಿ ಹಾಡಿಕೆ ಯಾವಾಗ ಕೇಸ್ ಆಯ್ತು ಎಲ್ಲ ಬಂದೈತು. ಹೌದು ಹೌದು ಹೌದು. ನೇರವಾಗಿ ಒಂದು ಮಾತು ಹೇಳ್ತಾ ಬಂಧುಗಳೇ, ಹಾ ಎಲ್ಲನೇ ಇವತ್ತು ನಿಮಗೆ ಬಿಚ್ಚಿ ಹೇಳುದದ. ತ್ರೇತಾಯುಗದಾಗ ರಾಮಾವತಾರ ಆಗಿ ಹೋಯ್ತು. ಹೌದು ಹೌದು. ತ್ರೇತಾಯುಗ ರಾಮಾವತಾರ, ಹಾ ದ್ವಾಪರ ಯುಗ ಯಾವುದು ಕೃಷ್ಣ ಅವತಾರ ಮಹಾಭಾರತ ಇತ್ತು. ಇದು ಕಲಿಯುಗ ಅದ. ಹೌದು ಹೌದು. ತ್ರೇತಾಯುಗದಾಗ ರಾಮ ಪ್ರಭು ಜಗತ್ಯದ ಒಡೆಯ ಇದ್ದ ವನವಾಸ ಬತ್ತು. ಹೌದು ಹೌದು. ಯಾರಿಗೆ? ಪ್ರಭು ರಾಮಗ ಹೌದು. ವನವಾಸ ಬತ್ತು. ವನವಾಸಕ್ಕೆ ಹೋದ ಸಮಯದಾಗ ಸೀತಾದೇವಿಗೆ ನೋಡ್ರಿ ಬಂಧುಗಳೇ ರಾವಣ ವೈದ. ಹೌದು ಹೌದು. ಲಂಕಾ ಪಟ್ಟಣದಾಗ ರಾವಣ ವೈದ ಅಶೋಕವನದಾಗ ವೈದಿಟ್ಟ. ಹಾ ಸೀತಾನ ರೂಪ ಚೆಲುವಕ್ಕಿ ಮ್ಯಾಗ ಮನಸ್ಸು ಮಾಡಿ ಸೀತಾಗ ಮುಟ್ಟಬೇಕಂತೇಳಿ ಹೋಗತನ ಒಂದು ಹುಲ್ಲು ಕಡ್ಡಿ ತಗೊಂಡು ಮುರಿತಿದಳು. ಯಾರು? ಸೀತಾದೇವಿ ಹುಲ್ಲು ಕಡ್ಡಿ ಜೊತೆ ಮಾತಾಡ್ತಿದಳು. ಹುಲ್ಲು ಕಡ್ಡಿ ಜೊತೆ ಸೀತಾ ಮಾತಾಡೋದು ಕೇಳಿ 10 ಮಾರು ಹಿಂದೆ ಸರಿತಿದ್ದ ರಾವಣ. ಯಾಕೆ ಗೊತ್ತಿಲ್ಲ? ಹೌದು. ಹಿಂದೆ ಯಾವಾಗ 4 ಮಂದಿ ಮಕ್ಕಳು ಯಾರಿಗೆ? ದಶರಥ ರಾಜಾಗ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಹೌದು ಹೌದು. 4 ಮಂದಿ ಮಕ್ಕಳಿದ್ದರ ಮುಂದೆ 4 ಮಂದಿ ಮಕ್ಕಳಿಗೆ ಸಸದೇರ ತೆಗೆದು ಲಗ್ನ ಮಾಡದ. ರಾಮನ ಹೆಂಡತಿ ಸೀತಾ, ಲಕ್ಷ್ಮಣನ ಹೆಂಡತಿ ಉರ್ಮಿಳ, ಮುಂದ ಭರತನ ಹೆಂಡತಿ ಮಾಂಡವಿ, ಹೌದು ಹೌದು. ಶತ್ರುಘ್ನ ಹೆಂಡತಿ ಋತುಕೀರ್ತಿ. ಹಿಂಗ 4 ಮಂದಿ ಸಸದೇರ ನಡ್ಲಿಕ್ಕೆ ಬಂದ್ರು. ಹೌದು. ದಶರಥ ರಾಜ ಪರೀಕ್ಷೆ ಮಾಡ್ಬೇಕಂದ. ಯಾರಲ್ಲಿ ಎಟ್ಟು ಪೋಕ್ತ ಬುದ್ಧಿ ಅದ, ಯಾರಲ್ಲಿ ಏನು ಎಟ್ಟು ಅರ್ಥರ ನೋಡ್ಬೇಕಂತೇಳಿ ಒಂದು ಪರೀಕ್ಷೆ ಆನಂದ 4 ಮಂದಿ ಸಸದೇರಿಗೆ ಕರೆದು, ಹಾ ಏ ತಂಗದ್ಯಾರ, ದಿನ ಒಬ್ಬೊಬ್ರು ನನಗ ಅಡಿಗೆ ಮಾಡಿ ನಿಮ್ಮ ಕೈಲಿ ಅಡಿಗೆ ಮಾಡಿ
ತಾಟದಾಗ ತಗೊಂಡು ಬಂದು ನನಗೆ ಉಣಿಸ್ಬೇಕು. ಯಾರ ಅಡಿಗೆ ಯಾರ ಕೈಯಾಗ ರುಚಿಯಾದ ಅಡಿಗೆ ರುಚಿ ನೋಡಿ ನಾ ಹೇಳ್ತಂದ. ಹೌದ್ ಹೌದ್ ಯಾಕಾಗಲ್ಲ ತಿಳಿ ಸಣ್ಣಾಕಿ ನಾ ಮೊದಲು ಒಯ್ತ ನನ್ನ ಮಾವಗಂದಲಕ್ಕಿ ಅಕ್ಕಿ ಅಡಿಗೆ ಮಾಡ್ದಲ್ರಿ. ಅಡಿಗೆ ಮಾಡಿ ತಾಟಮ್ಮ ಒಯ್ದು ಇಟ್ಟಳು, ಅಡಿಗೆ ಒಮ್ಮ ಒಯ್ದಳು, ನೀರಿನ ಚರಿಗೆ ಒಮ್ಮ ಒಯ್ದಳು. ನೋಡ್ದ ದಶರಥ ರಾಜ ನಕ್ಕ. ಮರನೇ ದಿವಸ ಮೂರನೇದಕ್ಕಿದ ಬತ್ತು. ಮರನೇ ದಿವಸ ಮೂರನೇದಕ್ಕೆ ಬರೋಣ ಅಕ್ಕಿ ಏನ್ ಮಾಡಿದಳು, ತಾಟ ಒಯ್ದು ಅಡಿಗೆ ತುಂಬಿಕೊಂಡು ಒಯ್ದು ಇಟ್ಟಳು. ಆಮ್ಯಾಗ ನೀರಿನ ಚರಿಗೆ ಒಯ್ದಳು. ಇದನ್ನು ನೋಡಿ ನಕ್ಕ. ಖರೆ ಲಕ್ಷ್ಮಣನ ಹೆಂಡತಿ ಉರಿಮೇಳ ಒಯ್ದಳು ನೋಡ್ರಿ. ಒಯ್ಯುವಾಗ ತಾಟ ಚರಿಗೆ ಒಯ್ದಳು. ಖರೆ ಚರಿಗೆ ಒಳಗೆ ನೀರು ತುಂಬಿಕೊಂಡು ಒಯ್ಯುದು ಮರುತಳು. ತಾಟ ಒಯ್ದಿಟ್ಟು ಮಾವ ಊಟ ಮಾಡ್ರಿ ಅಂತೇಳಿ ನೀರು ತುಂಬ್ಕೊಳಕ್ ಹೋಗಿ ತಗೊಂಡು ಬಂದು ಅಕ್ಕಿ ನೀಡಿದಳು. ಇದನ್ನು ನೋಡಿ ನಕ್ಕ. ಕೊನೆ ರಾಮನ ಹೆಂಡತಿ ಸೀತಾದೇವಿ ದೊಡ್ಡಕ್ಕಿದ್ದಳು. ಅಕ್ಕಿನ ಬಾರಿ ಬತ್ತು. ಅಕ್ಕಿನ ಬಾರಿ ಬಂದ ಬಳಕ ಅಡಿಗೆ ಮಾಡ್ದಳ್ರಿ. ಸ್ವಾದಿಷ್ಟ ಅಡಿಗೆ. ಬಲಿಕಿನ ಕೈಯಾಗ ತಾಟ್ ಹಿಡ್ದಾಳ, ಎಡಕಿನ ಕೈಯಾಗ ನೀರಿನ ಚರಿಗೆ ತುಂಬಿಡ್ದಾಳ. ಮಾವು ಗುಣಸಲಕಂತೇಳಿ ತೊಗೊಂಡು ಹೋಗೋ ಸಮಯದಾಗ ಗಾಳಿ ಬಿಡ್ತು. ಒಂದು ಹುಲ್ಲು ಕಡ್ಡಿ ಅಡಿಗೆ ಅದೇನು ತಾಟದ ತಾಟ್ನಾಗ ಬಿತ್ತು. ಅವಾಗ ಇನ್ನ ಹುಲ್ಲು ಕಡ್ಡಿಯರಿ ತಾಟ್ನಾಗ ಬಿದ್ದದ. ಎರಡು ಕೈಯಾಗ ಒಂದು ಕೈಯಾಗ ಚರಿಗದ, ಒಂದು ಕೈಯಾಗ ತಾಟದ. ಹ್ಯಾಂಗ ಮಾಡ್ಲತ್ತೇಳಿ ಸೀತಾ ಭೂಮಿ ತೂಕದಕ್ಕೆ ಆದಿಶಕ್ತಿ ಅವತಾರ ಉರಿಗಣ್ಣ ತೆರೆದು ಹುಲ್ಲು ಕಡ್ಡಿ ಸುಟ್ಟುಡ್ರಿ. ಉರಿಗಣ್ಣ ತೆರೆದು ನೋಡಿದಳು ಸಿಟ್ಟಿಲಿ ಹುಲ್ಲು ಕಡ್ಡಿ ಸುಟ್ಟು ಹೋಯ್ತು. ಊದಿ ಬಿಟ್ಟಳು, ಹಾರಿ ಹೋಯ್ತು ಬೂದಿ. ಇದು ದಶರಥ ಮಹಾರಾಜ ನೋಡ್ದ. ದಶರಥ ಮಹಾರಾಜ ನೋಡ್ದ. ಊಟ ಮಾಡ್ರಿ ಮಾವ ಅಂತೇಳಿ ತಾಟ ಇಟ್ಟಿನ ನೀರಿನ ಚರಿಗಿಡ್ತೇಳು. ತಂಗಿ ನಾ ಊಟ ಮಾಡ್ಬೇಕಂದ್ರೆ ನಂದೊಂದು ಮಾತು ಪಾಲಿಸಬೇಕು. ಏನು ಮಾವ ಹೇಳ್ರಿ, ನೀ ತಾಟ ತಗೊಂಡು ಬರ್ತಿದ್ದಿ ನನಗೆ ಉಳ್ಳಕ್ಕ. ಒಂದು ಹುಲ್ಲ ಕಡ್ಡಿ ಹಾರಿ ಗಾಳಿಗೆ ನಿನ್ನ ತಾಟಿನೊಳಗೆ ಬಿದ್ದದ. ನೀ ಉರಿಗಣ್ಣ ತೆರೆದು ಆ ಹುಲ್ಲ ಕಡ್ಡಿಗೆ ನೋಡಿದಿ, ಹುಲ್ಲ ಕಡ್ಡಿ ಸುಟ್ಟು ಹೋಯ್ತು. ಊದಿ ಬಿಟ್ಟಿ ಆ ಹುಲ್ಲ ಕಡ್ಡಿ ಸುಟ್ಟುದು ಬೂದಿ ಹಾರಿ ಹೋಯ್ತು. ತಂಗಿ ನಾ ಉಣಬೇಕಂದ್ರ ನನ್ನ 4 ಮಂದಿ ಮಕ್ಕಳದಾರ. ಅದ್ರಾಕಿ ಎಲ್ಲಾಕಿತ್ತ ಗರೀಬ, ಎಲ್ಲಾಕಿತ್ತ ನನ್ನ ಮಾಯದ ಮಗ ರಾಮದಾನ. ಸಂಸಾರದಾಗ ಅಡಿತಡಿ ಬರ್ತಾವ. ತಿಳಿದರೆ ಆಗಲಿ ತಿಳಿಲಾರ್ದ ಆಗಲಿ ನನ್ನ ಮಗ ರಾಮನ ಕೈಲಿ ತಪ್ಪೈತಂದ್ರ ನೀ ಆಗಾಳಿ ಯಾನ ತೆಗೆದು ಉರಿಗಣ್ಣ ನೋಡಿದಿ. ಆ ಉರಿಗಣ್ಣ ನನ್ನ ಮಗನಿಗೆ ನೋಡಿಬಿಡ್ಯವ್ವ. ಇದು ಒಂದು ಮಾತು ಕೊಡೋತ್ ಹೇಳ್ತಾಳ. ನೋಡ್ರಿ ದಶರಥ ಮಹಾರಾಜ ಮಾತು ಕೊಡೋತ್ ಹೇಳ್ತಾನ. ಯಾಕಾಗಲಿ ಮಾವ ಈ ಕಣ್ಣ ಆ ಉರಿಗಣ್ಣ ಇನ್ನು ಯಾವಾಗೂ ತೆಗದೇ ನೋಡಂಗಿಲ್ಲ ತಿಳಿ ಮಾವಗ ಮಾತು ಕೊಟ್ಟಳು. ಮುಂದೆ ರಾವಣ ಯಾನ ಒಯ್ದು ನೋಡ್ರಿ. ಒಯ್ದ ಬಳಕ ಹುಲ್ಲು ಕಡ್ಡಿ ರಾವಣ ಮುಟ್ಟಲಕ್ಕೆ ಬರ್ಬೇಕಂದಾಗ ಹುಲ್ಲು ಕಡ್ಡಿ ಕೈಯಾಗಿ ಹಿಡಿದು ಹೇಳ್ತಾಳ, ಏನು ರಾವಣ ನನ್ನ ಮಾವಗ ಮಾತು ಕೊಟ್ಟಿದ. ಮಾತು ಕೊಟ್ಟಿತ್ತಲ್ಲ ಅಂದ್ರೆ ನಿನಗ ಸುಟ್ಟು ಹಿಂಗ ಬೂದಿ ಊದ್ದಂಗ ಊದುತ್ತಿದ. ಖರೆ ಏನು ಮಾಡ್ಲಿ ಮಾವಗ ಮಾತು ಕೊಟ್ಟಿದ. ಅದರಂತೆ ಅಂಶದ ಮುತ್ಯಾನ ಮಠ ಮನಿ ಒಳಗ ಮಾಳಿಂಗರೈ ಮುತ್ಯನ ಮಠ ಬೇರೆ ಅಲ್ಲ, ನನ್ನ ಅಂಶದ ಮುತ್ಯನ ಮಠ ಬೇರೆ ಅಲ್ಲ ಅಂತೇಳಿ ಆಳಿಗೆ ಪಿಂಟು ಮಾಸ್ತರ್ ಒಮ್ಮ ಮಾತು ಕೊಟ್ಟು ಈ ಒಂದು ಕಂಬಳಿಗೆ ಆಣಿ ತಿಂದನ ಅಂತೇಳಿ ಇವತ್ತು ನಿನಗೆ ಬಿಟ್ಟಿದ್ದು. ಇಲ್ಲದ್ರೆ ನಿನಗೆ ಗಾಳಿಪಟ ಮಾಡ್ತಿದ್ದ. ಬೇನೂರು ಟಾಂಗ ನಿನಗೆ ಬಿಡುತ್ತಿತ್ತಲೋ. ಖರೆ ಏನು ಮಾಡುದು, ನಾ ಮಾತು ಕೊಟ್ಟು ನನ್ನ ದೃಷ್ಟಿಗೆ ಬಂಧುಗಳೇ ಇವತ್ತ ಇಂಥ ಪುಣ್ಯ ಭೂಮಿ ಒಳಗ ಇದೇ ಊರನವ್ರ ಜೊತೆ ನನಗೆ ಹಾಡಕ್ಕೆ ಸಿಕ್ಕದಂದ್ರೆ ಇದಕ್ಕಿಂತ ಪುಣ್ಯ ಜಗತ್ತದಾಗ ಯಾವುದು ಇದ್ರು. ಅದಕ್ಕೆ ಸಮಸ್ತ ಗ್ರಾಮಸ್ಥರಿಗೆ ನಂದು ಒಂದು ವಿನಂತಿ ಅದ. ಏನ್ರಿ ಸರ್ ವಿನಂತಿ? ಈ ಏನ ನಿಮ್ಮ ಮಿಣಿಸ್ಗಿ ಪುಣ್ಯ ಕ್ಷೇತ್ರದಾಗ ಶಂಕರಣ ಹಾಡ್ತ ನೋಡ್ರಿ. ಅವ ಹಾಡೋದ ಒಂದು ಕಲೆ ಇವತ್ತು ನನಗೆ ನೋಡಿ ಇಟ್ಟು ಆನಂದ ಆಗ್ಯದ. ಅವನ ಜೀವನದೊಳಗೆ ಯಾವಾದೇ ಅಡಿತಡಿಗಳನ್ನ ಬಂದ್ರ ಶಂಕರು ನಿನ್ನ ಹಿಂದೆ ನಾವು ಇದ್ದೇವೆ ಜಗತ್ತದಾಗ 3 ಕೀರ್ತಿ ಮುಗಿಲೆತ್ರಕ್ಕೆ ಮುಟ್ಟು ಸತ್ಯ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು. ಆ ಅನಭಾವಿ ಕಲಾವಿದರು ನಮ್ಮ ಬೇನೂರು ಲಕ್ಷ್ಮಣ ಮಾಸ್ತರ್ ಅವರು ಹೇಳಿದ್ರು, ತಂದೆಗೆ ಯಾವತ್ತು ಹೊಳ್ಳಿ ತಿರುಗಿ ಮಾತಾಡಬಾರದು. ಇಂಥ ಮಾತು ಆನಂದ ಆಗ್ತದೆ. ಇಂಥ ಮಾತು ಹೇಳಬೇಕು ಜೀವನದಾಗ. ಯಾಕಂದ್ರೆ ನಮ್ಮ ಅಪೋರ್ದಂತೂ ಆಜ್ಞೆ ಆಗ್ಯದ ಆರತಿ ಮಾಡ್ರಿ ತಿಳ್ಕರೆ. ನಮ್ದು ಈ ಊರಾನ ರೊಕ್ಕ ಪುಕಟ್ ಒಯ್ದ್ರೆ ಅದು ನಮಗೆ ಹತ್ತಂಗಿಲ್ಲ. ಒಂದು ಮಲತೈ ಕತ್ತಿ ಹೇಳಿನೇ ಆರತಿ ಮಾಡೋಣ ಬಂಧುಗಳು. ಒಂದೇ ಒಂದು ದೃಷ್ಟಾಂತ ಅವುಗಳು ಕೂತಾರಂದು ಒಂದು ಕೊನೆ ಮಲತೈ ಕತ್ತಿ ಲಕ್ಷ್ಮಣ ಮಾಸ್ತರ್ ಅಂದ್ರಲ್ಲ, ಅವ ನಾಟಕ ಮಾಡ್ಯಾನ್ರಿ. ಅವ ಅಳತಾನ ನಾಟಕ ಪಾತ್ರ ಮಾಡ್ತಾರ. ಈ ಪಾತ್ರ ನಂದು ನಾಟಕದಲ್ಲ ಬಂಧುಗಳೇ. ಯಾಕಂದ್ರೆ ಬ್ರಹ್ಮ ವೇದಿಕೆಯಲ್ಲಿ ವಿಷಯ ಏನು ಬಂದದ ಅವನದೊಂದು ಕೆಲವು ವಿಷಯ ಉಳ್ದದ ನನಗೆ. ಅದನ್ನು ಹೇಳುತ್ತೆ. ನನ್ನದು 2 ಪ್ರಶ್ನೆ ಕೇಳಿದ ಆ ವಿಷಯಗಳನ್ನು ಹೇಳ್ದ. ದಯವಿಟ್ಟು ಆಗಲ ಹಿಂದೆ ಮಾತಾಡುವಾಗ ಆ ಒಂದು ಭಂಡಾರದ ವಿಷಯ ಉಳಿದಿತ್ತು. ಅದು ಭಾಳ ದೂರೇ ಉಳ್ದದ. ಇನ್ನ ಒಂದು ನಾ ಕೇಳಿದ ನೋಡಿ ನಿನಗೆ ಆರಣಿಸಿದ್ದ ಮಲಕಾರಿಸಿದ್ದ ಅದನ್ನು ಅಲ್ಲೇ ಉಳ್ದದ. ಪಿಂಟಪ್ಪ ನಂದು ಉತ್ತರ ಹಾರ್ಸಂಗಿಲ್ಲಪ್ಪ. ನೋಡ್ರಿ ಎಂತ ಮಾತು ಹೇಳ್ತಾನ. ಹೌದಾ? ಇರ್ಲಿ
ಅವ ಏನ್ ಹೇಳ್ತಾನ ಅದಕ್ಕೆ ಒಪ್ಪಗೋದದ. ಹೌದ್ ಅಂಶದ ಮುತ್ಯನ ಬಲ್ಲಿ ಇದ್ದುದ ಕಿಲ್ಲಾರಗಳನ್ನ, ಯಾಕಂದ್ರ ಅವ ಹಿಂಡ ಸಿದ್ಧರಲ್ಲಿ ಪುಂಡ ಮಲಕಾರ ಸಿದ್ಧ ಕಿಲ್ಲಾರ ಕೈದಾನ. ಅಷ್ಟೇ ಅಲ್ಲ, ಯಾವ ಗದ್ದನಕೇರಿ ಮಲಕಾರ ಸಿದ್ಧ ಕಿಲ್ಲಾರ ಕೈದಾನ. ಹಿಂಗ ಅಂದುದಕ್ಕಾಗಿ ಅಂಶದ ಮುತ್ಯ ಅಂತ ಹೇಳಿದ. ಇವ ಒಂದು ಮಾತ್ಯಾನ ಕೇಳ್ಯಾನ, ಏನ್ರಿ? ಆರ್ಯಾಣ ಸಿದ್ಧ ಮಲಕಾರ ಸಿದ್ಧ ಹುಟ್ಟಿ ಬಂದ್ರು ಎಲ್ಲಿ? ಮೇಲನಾಡಕ್ಕೆ. ಹೌದ್ 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 ಜನ್ನಮ ತಾಯಿ ರೇಬಕಾದೇವಿಯಲ್ಲಿ ಜನ್ನಮ ತಾಯಿ ಆದಳು. ಹೌದ್ ಖರೆ ಅಲ್ಲಿ ಅವರು ಕಿಲ್ಲಾರ ಕೈದಾರ, ಇಲ್ಲಿ ಅಂಶದ ಮುತ್ಯನಂತೂ ಕಿಲ್ಲಾರ ಅಲ್ಲವು. ಖರೆ ಅವು ಕಿಲ್ಲಾರ ಎಲ್ಲಿ ಅವು? ಹಾ ಹಾ ನೇರವಾಗಿ ಕರೆಕ್ಟ್ ಇದ್ರು ಒಪ್ಪಗೋದು, ಇಲ್ಲಾದ್ರೂ ಒಪ್ಪಗೋಬೇಡ ಮಾಸ್ತಾರ. ಹೌದ್ ಹೌದ್ ಯಾವ ಚಿಕ್ಕೋಡಿ ತಾಲೂಕ ನೋಡ್ರಿ, ನಮ್ಮ ರೇಬಕಾದೇವಿಗೆ ಕೊಟ್ಟ ಗೌಡಿಕೆ ಯಾನ ಕಸ್ಕೊಂಡ್ರು. ಆ ಸಮಯದಾಗ ರೇಬಕಾ ತಾವಿ ಯಾನ್ ಮಾಡಿದ್ರು, ಒಂದು ಬೀಸಕ್ಕಲ್ಲ ಬುಟ್ಟ್ಯಾಗ ತಗೊಂಡು ಹೋಗಿ ಇದೇ ಯಾವ ಪುಣ್ಯ ಕ್ಷೇತ್ರ ಅರಿಕೆರೆ ಗುಡ್ಡ ಹಾ ಹಾ ದಾಟಿ ಜಾಲಿಗೆರೆ ಭೂಮಿ ದಾಟಿ ಹೋಗುತ್ತಿಳು, ದಣಿವಾಗಿ ಅಂತೇಳಿ ಬುಟ್ಟಿ ಇಟ್ಟು ನೀರು ಕುಡಿದು ಎತ್ತಬೇಕಂದ್ರೆ ಬುಟ್ಟಿಗೆ ಬೇರೆ ಬಿಟ್ಟಿವಿ, ಔಷಧಿಕ್ಕೆ ಒಯ್ಲಿಲ್ಲ. ಹಾ ಹಾ ಇನ್ನು ಕಿಲ್ಲಾರಿ ಹೆಂಗ ಒಯ್ತಾರ ಅಂತೇಳಿ ಅಂದೋದು ಅದನ್ನು ಖರೆಯದ ಮಾತ. ಹೌದ್ ಹೌದು ಖರೆ ಹೊನ್ನಪ್ಪ ಗೌಡ್ರು ರೇಬಕಾದೇವಿ ಯಾನ್ ಇಬ್ರು ಸಂಚಾರ ಮಾಡ್ಕೊತ ಹೋಗುತ್ತಿದ್ರು ನೋಡ್ರಿ. ಹಾ ಹಾ ಚಿಕ್ಕೋಡಿ ತಾಲೂಕ ದೇವರಟ್ಟಿ ಧರ್ಮಾಣ ಸೌಕಾರ ಅಂತೇಳಿ ಹೊಲದಾಗ ಬಾಯಿ ಹೊಡಿತಿದ್ರು. ಹೌದ್ ಹೌದು ಹೊಲದಾಗ ಬಾಯಿ ಹೊಡಿತಿದ್ರು. ಅಲ್ಲಿದೆ ರೇಬಕಾವಾಯಿ ಹೈದು ತನ್ನ ಗಂಡಿಗೆ ತಗೊಂಡು ಹೋಗೋ ಎಳ್ಯಾಗ ನೀರು ಬೇಡ್ದಳಕ್ಕಿ. ಹೌದ್ ನೀರು ಬೇಡದಳು. ಬಾಯಿ ಹೊಡಿಯವ ತೆಳಗ ಯಾವಿದ್ದಂದ್ರೆ ನಿಂಗಪ್ಪ ಅಂತೇಳಿ ಇದ್ದ. ಹೌದ್ ಅವ ಬಾಯಿ ಹೊಡಿತಿದ್ದ, ನೀರು ಹತ್ತಿತ್ತಲ್ಲ. ನೀರು ಬೇಡದಾಗ ನೀರಿಲ್ಲ ಅಂದಾಗ ನನ್ನ ರೇಬಕಾವಾಯಿ ಜಾಗ ಹೇಳಿದಳು. ಆ ರೇಬಕಾವಾಯಿ ಮಾತಿಗಾಗಿ ಧರ್ಮಣ ಸೌಕಾರನ ಬಾಯಿ ತುಂಬ ನೀರು ಉಕ್ಕಿ ಬಂದು ನೀರ ತುಂಬಾ ಬಂದವತ್ತೇಳಿ ಇವತ್ತು ನನ್ನ ಹೊಲಕ್ಕೆ ತುಂಬಾ ನೀರು ಕೊಟ್ಟಾಳ ಇಂಥ ಮಹಾತಾಯಿ. ಈ ತಾಯಿಗೆ ನಾ ಏನಾರು ಕುಡಿಬೇಕಂತೇಳಿ 5 ಆಕಳುಗಳ ಕೊಟ್ಟನ ಬಂಧುಗಳೇ. ಅವೇ 5 ಆಕಳು ಮುಂದೆ ಆರೇಳು ಸಿದ್ಧ ಮಲಕಾರ ಸಿದ್ಧ ಕೈದಾರ. ಕರೆಕ್ಟ್ ಇದ್ರೆ ತಿಳಿ ಎಳಗಡಿಸಿ, ಇಲ್ಲದ್ರಿ ಇಲ್ಲ. ಬಾ ಮಾತಾಡಲ್ಲ. ಯಾಕಂದ್ರೆ ಇದು ನಮ್ಮ ಸಿದ್ಧಶ್ರೀ ಇದರೊಳಗ ಸದ್ಗುರು ಮದಗೊಂಡ ಮುತ್ಯ ಹೇಳದಂತ ಮಾತ. ಅವನಿಗೆ ಕೊಡ್ರಿ. ಇಲ್ಲ ಸುಮ್ಮ ಡಾಂಬೇಕ್ ಮಾಡಲ್ಲ ಅಣ್ಣ. 2 ಸೆಕೆಂಡ್ ನೀಗ ಅವ ಜಗಳಿಲ್ರಿ, ಅವ ಕರೆಕ್ಟ್ ಆಗಿಲ್ಲ. ಅಟ್ಟೆ ಹೇಳ. ಗಿವ್ ಮಿ ದ ಮೈಕ್. ಟೆಲ್ ಮೀ. ಓಕೆ, ಇಟ್ಸ್ ಓಕೆ, ಐ ವಿಲ್ ಟಾಕ್. ಭಾಳ ಚಂದ ನಡೆದವ. ನಂದೊಂದು ಸ್ವಭಾವ, ನಾವೊಂದು ನಿಂಗೆ ಉತ್ತರ ಕೊಟ್ಟ, ಅದು ಕರೆಯದೇನು ಸುಳ್ಳು. ನೇರವಾಗಿ ಸತ್ಯವಾಗಿ ಹೇಳೋದಂದ್ರ ಅವ ಸ್ನೇಹಿತಿದ್ರ ತೇಜ ತೆಳಗಿದ ಬಳಗ ಸ್ನೇಹಿತನು. ಇಲ್ಲಿ ಅದು ಮಿಲಾಪಡಾವ್ ಬೇಡ. ಏನು ನಾ ಪ್ರಶ್ನೆ ಕೇಳಿದ ಅದಕ್ಕೆ ನೇರವಾಗಿ ವಿಷಯ ಕರೆಕ್ಟ್. ನಮ್ಮ ಬೇನೂರು ಲಕ್ಷ್ಮಣ ಮಾಸ್ತರ ವಿಷಯ ಬಿಡಿಸ್ಯಾನ ಅಂತೇಳಿ ಸಬದ ಕೈ ಎತ್ತಿ ಚಪ್ಪಾಳಿ ಬಿಡಬೇಕು. ಯಾಕಂದ್ರೆ ನಾ ಏನು ಕೇಳಿದ ಅದು ವಿಷಯ ಹಿಂದಕ್ಕೆ ಹಿರಿಯರು ಯಾರು ಹೇಳಿದ್ರು. ನನಗಿದು ವಿಷಯ ಯಾರು ಹೇಳ್ಯಾರ ಅಂದ್ರೆ ನಮ್ಮ ಯಾವ ಇದೇ ಭಾರತಿ ಬರೀ ಸೊನಕನಾಳಿದ ಸ್ವಾಮಿನಿಂಗ ಮುತ್ಯ ಅಂತೇಳಿ ಅದಾರ. ನಾ ಅಂಶದ ಮುತ್ಯ ಮಹಳಿಂಗರೇ ಮುತ್ಯನ ಸಿದ್ದಟಿಗೆ ದೋಸ್ತ. ಯಾವಾಗ ಬಂಧುಗಳಿಗೆ ಒಂದು ಮಾತು ಹೇಳೋದದ, ಆ ವಿಷಯ ಹಿಂದಿನ ತೆಗೆಯೋದು ಬೇಡ. ಪ್ರತಿಯೊಬ್ಬ ನಡೆಯುವ ಮನುಷ್ಯ ಎಡುತ್ತಾನ. ಒಂದು ಬುಕ್ 8 ಮಂದಿ ಕೆಲವರು ಬರ್ಲಿಗತ್ತಾರ. ಏನಕ್ಕೆ ಚಲೋನು ಬರೀತಾರೆ, ಏನಕ್ಕೆ ತಪ್ಪು ಬರ್ಲಿಗತ್ತಾರ. ನೀ ಭಾಳ ಮಾತಾಡ್ತೀನಿ, ಇನ್ನೂ ಉತ್ತರ ಕರೆಕ್ಟ್ ಅದ. ಚಪ್ಪಲಿ ಹೊಡ್ರಿ. ಅದಕ್ಕೆ ಇರ್ಲಿ ಬಂಧುಗಳೇ, ಗುಣ ಮತ್ತು ಚಲೋ ಕಲ್ತಾರ. ಇಲ್ಲ ಅವ ಹೆಂಗೆ ಇರ್ಲಿ, ಅವಂದು ನಂದು ಪ್ರತಿಯೊಂದು ಟೇಸ್ದಾಗ ಜಗಳ ಆಗಲಾರ್ದೆ ಆರ್ತಿನೇ ಆಗಿಲ್ಲ. ಸತ್ಯವಾದಂತ ಮಾತ. ಜಗಳ ಆಗಲಾರ್ದೆ ಆರ್ತಿನೂ ಆಗಿಲ್ಲ. ನನಗೆ ಸತ್ಯವಾಗುದು ಒಂದು ವಿಶೇಷ ಅಭಿಮಾನ ಬಿಟ್ಟು ಹೇಳೋದಂದ್ರೆ ನನ್ನ ಮ್ಯಾಗ ಕೇಸ್ ಆಗತ್ತಿತ್ತಲ್ಲ ಅಂದ್ರೆ ನಾ ಖರೆ ಶಾಣೆ ಆಳಿಗೆ ಪಿಂಟು ಮಾಸ್ತರ್ತಿ ಜಗತ್ತದಾಗ ಅನಸ್ಕೋತಿತ್ತಲ್ಲ ಬಂದು. ನನ್ನ ಜೀವನದಾಗ ಬೀರ್ ದೇವ್ರ ಮುತ್ತೆ ಒಂದು ಸತು ಪರೀಕ್ಷೆ ತಂದಿದ. ಬೀರ್ ದೇವ್ರ ಮುತ್ತೆನ ಪುಣ್ಯದಿಂದ ಜಗತ್ತದಾಗ ಆಳಿಗೆ ಪಿಂಟು ಮಾಸ್ತರ್ ಅನ್ಸ್ಕೊಂಡಿದ್ದ. ಒಂದು ಸಬದಾಗ ಕೈ ಎತ್ತಿ ಹೇಳಂತ ಮಾತದ. ಆ ಸತು ಪರೀಕ್ಷೆದಾಗ ಒಂದು ಭಗವಂತ ನನಗದೊಂದು ಯಾಳಿ ತಂದ. ಆ ಯಾಳಿ ಒಳಗೆ ನಾ ಮಹಾಳಿಂಗರೇ ಮುತ್ತೇನ ಮ್ಯಾಳ ಅಂದ್ರೆ ನನಗಾಗಿ ಬರ್ತಿತ್ತಲ್ಲ ಬಂಧುಗಳು. ಮಟಮಾನಿ ಮ್ಯಾಳ ಇಟ್ಟು ಭೇದ ಮಾಡ್ತಿದ್ದ. ಒಟ್ಟ ಒಬ್ರಿಗೆ ಹಚ್ಕೋತಿತ್ತಲ್ಲ. ಇವ ಪಿಂಟ್ಯಾನವ, ನನ್ನ ಲಗಶ್ಯಾನವ. ಹೇಳ್ರಿ ಅವ ಅದಾನ. ಅವನ ಮುಂದೆ ಇಟ್ಟು ಗುಡಾಂತರ ಆಗಿತ್ತು. ಯಾವಾಗ ಇದೆಲ್ಲ ಕೇಸ್ ಆದ ಬಳಕ 1 ವರ್ಷ ಕೂತ್ ನೋಡು, ಪಿಂಟು ಮಾಸ್ತರ್ದು ಮುಗಿತಂದ್ರು. ಇಂಥ ಮಹಾತ್ಮರ ಸಂಘ ಇತ್ತು, ಶಾಸ್ತ್ರ ಜ್ಞಾನ ಇತ್ತು. ಜಗತ್ತದಾಗ ಅಂಶದ ಬೇರೆ ಅಲ್ಲ, ಮಹಳಿಂಗರೇ ಮುತ್ಯ ಬೇರೆ ಅಲ್ಲ, ಒಬ್ಬನೇ ಅಂತೇಳಿ ನನ್ನ ದೃಷ್ಟಿ ಕಾಣಿಸಲ್ಗತ್ತ. ಅದಕ್ಕೆ ಭಾಳ ಮಾತಾಡೋದು ಬೇಡ. ನಮ್ಮ ಒಂದು ಮಲತಾಯಿ ಕತಿ ಇತ್ತು ಕರಿಯಪ್ಪ. ಮತ್ತೊಮ್ಮ ಭಂಡಾರ ಕೊಟ್ರಿ ಅಂದ್ರೆ ನನ್ನ ಜೋಡಿ ಇದೇ ಮ್ಯಾಳಿಗೆ ಕೊಡ್ರಿ, ಇದೇ ಹುಲಿಗೆ ನಿಮ್ಮ ಊರಿಗೆ ಕರೆಸ್ಬೇಕು. ಅದಕ್ಕೆ ಇರ್ಲಿ, ನಾ ಒಂದು ಮಲತಾಯಿ ಕತಿ ಹೇಳಬೇಕಾಗಿತ್ತು. ಇರ್ಲಿ, ದಯವಿಟ್ಟು ಕ್ಷಮ ಇರ್ಲಿ. ಹೇಳೋಣ್ರಿ,
ಹೇಳ್ರಿ ಇರ್ಲಿ ಬ್ಯಾಡ ನೀವೇಳ್ರಿ ನಾವು ಬಂದದಕ್ಕೆ ಸುಖ ಆಗಂಗಿಲ್ಲ ಸುಮ್ಕೊಂಡ್ರಿ ಇರ್ಲಿ ಕೊನೆ ರಾಯಣಗೌಡಂದು ಹೇಳೋನು ಕೇಳೋಣ್ರಿ ಒಂದೊಂದೊಂದು ಹಲೋ ಇದು ಒಂದೇ ಕೇಳ್ರಿ ಬಂಧುಗಳೇ ಯಾವ ಕಲಬುರಗಿ ಅಂತ ಊರ್ ಒಳಗ ದೊಡ್ಡದ ಕಲಬುರಗಿ ಊರು ಸಾದಾ ಅಲ್ಲ ದೊಡ್ಡ ಸಿಟಿ ಅದ ಹೌದ್ ಹೌದ್ ಕಲಬುರಗಿ ಅಂತ ಊರ ಒಳಗ ಬಡತನದಾಗ ರಾಮಪ್ಪ ಅಂತೇಳಿ ಒಬ್ಬ ಬಡಜೀವಿ ಇದ್ದ ಸಂಸಾರ ಮಾಡುತ್ತಿದ್ದ ತನ್ನ ಹೆಂಡತಿಗೆ ತಗೊಂಡು ಹೌದ್ ಹೌದ್ ರಾಮಪ್ಪನ ಹೆಂಡತಿ ಹೆಸರ ಮಲ್ಲವ್ವ ಕೇಳ್ರಿ ರಾಮಪ್ಪನ ಹೆಂಡತಿ ಹೆಸರ ಮಲ್ಲವ್ವ ಜೀವನ ಸುಖದಿಂದ ನಡೀತಿತ್ತು ಶರಣ ಬಸವೇಶ್ವರ ದಿನಂಪ್ರತಿ ಕಾಲ ಬೀಳುತ್ತಿದ್ರು ಹೌದ್ 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 ಅವರಿಗೆ ಶರಣ ಬಸವೇಶ್ವರನ ಕೃಪಾದಿಂದ ಒಂದು ಗಂಡಸ ಮಗ ಹುಟ್ಟಿ ಬಂದ ಹೌದ್ ಇದು ಒಂದು ಮಲತಾಯಿ ಕತಿ ಹೇಳಗತ್ತಿದ ಬಂಧುಗಳೇ ಗಂಡಸ ಮಗ ಹುಟ್ಟಿ ಬಂದ ಬಳಕ ಯಾನು ಗೊತ್ತಾಗಂಗಿಲ್ಲ ನೋಡ್ರಿ ಒಂದು ಮುಲಾ ನಕ್ಷತ್ರದಾಗ ಹೆಣ್ಮಗಳಿಗೆ ಗರ್ಭ ನಿತ್ತಂದ್ರ ಒಂದು ಕೂಸರಿ ಉಳಿತದ ಇಲ್ಲದ್ರ ತಾಯರಿ ಉಳಿತಾಳ ಹೌದ್ 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 ಮೊದಲು ಒಂದು ಹೆಣ್ಣು ಹುಡುಗಿ ಹುಟ್ಟ್ಯದ ಆ ಬಳಿಕ ಶರಣ ಬಸವೇಶ್ವರನ ಭಕ್ತಿ ಮಾಡಿದ್ರು ಗಂಡಸ ಮಗ ಕೊಡು ಭಗವಂತ ಅಂತೇಳಿ ಪ್ರಾರ್ಥನೆ ಮಾಡಿದ್ರು ಗಂಡಸ ಮಗ ಹುಟ್ಟದ ಮುಲಾ ನಕ್ಷತ್ರದಾಗ ಹೆಣ್ಮಗಳಿಗೆ ಗರ್ಭ ನಿತ್ತು ಕೂಸ ಹುಟ್ಟಿ ಬಂದ ತಾಯಿ ತೀರಿ ಹೋದಳು ಹೌದ್ 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 ತಾಯಿ ತೀರಿ ಹೋದಳು ಬಡತನ ಸಂಸಾರದ ಕೂಸುಗಳು ಎರಡು ಸಣ್ಣ ಅದಾವ ಊರಾನವ್ರೆಲ್ಲ ಈಗ ಹೆಂಗ ಕಮಿಟಿಯವರು ಕೂಡಿರಿ ಹಿರಿಯರು ಕೂಡಿರಿ ಎಲ್ಲಾರು ಕರೆದ ರಾಮಪ್ಪ ಮಕ್ಕಳು ಸಣ್ಣವು ಮಕ್ಕಳಿಗೆ ಮುಖ ನೋಡ್ಯಾರಿ ಒಂದು ಇನ್ನೊಂದು ಲಗ್ನ ಆಗು ಹೌದ್ ಹೌದ್ ನೋಡ್ರಿ ಮಕ್ಕಳ ಮುಖ ನೋಡಿರಿ ಒಂದು ಲಗ್ನ ಆಗಪ್ಪ ಲಗ್ನ ಆದ ಬಳಕ ಏನು ಹೆಂಡತಿ ಬರ್ತಾಳ ಇದೇ ಮಕ್ಕಳ ತನ್ನೋ ತಿಳ್ಕೊತಾಳ ಹೌದ್ 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 4 ಮಂದಿ ಮಾತ ಮೀರಬಾರದಂತೇಳಿ ರಾಮಪ್ಪ ಬಡಜೀವಿ ಒಂದು ಹೆಣ್ಮಗಳು ಕನ್ಯಾ ತೆಗೆದ್ರು ಲಗ್ನ ಆದ ಯಾನ ಮಲತಾಯಿ ಮನೆಗೆ ಬಂದಳು ನೋಡ್ರಿ ಬಂಧುಗಳೇ ಹೌದ್ ಹೌದ್ ಒಂದು 3 ತಿಂಗಳ ಚಂದಾಗಿ ಸಂಸಾರ ಮಾಡಿದಳು 3 ತಿಂಗಳ ದಾಟಿ ಹೋಯ್ತು ದೊಡ್ಡ ಏನು ಹುಡುಗಿ ಹುಟ್ಟಿತ್ತು ನೋಡ್ರಿ ಹುಡುಗಿಗೆ ತೆಲಿಗೆ ಎಣ್ಣೆ ಕೊಡಲಾದಳು ಹೊಟ್ಟೆ ತುಂಬಾ ಊಟ ಕೊಡಲಾದಳು ಇವ್ರದಾರಿ ಬಡತನದ ಸಣ್ಣ ಕೂಸ ಬೆಳ್ಕೊತ್ 4-5 ವರ್ಷದೈತು ಸಣ್ಣ ಖುಷಿಗೆ ಹೇಳತ್ತಾಳ ಕಲಬುರಗಿ ಶರಣ ಬಸಪ್ಪನ ಗುಡಿ ಮುಂದೆ ಹೋಗಿ ಭಗವಣಿ ಕೊಡ್ತಾಳ ಕೈಯಾಗ ಸಂಜೀತನ ಮುಂಜಾನೆ ಸೂರ್ಯ ಹೊಂಟ ಬಳಕ ಹಚ್ಚುಡ್ತಾಳ ಸಂಜೀತನ ಎಟ್ಟು ದರ್ಶನಕ್ಕೆ ಮಂದಿ ಬರ್ತದ ಎಲ್ಲರಿಗೆ ಬಿಕ್ಕಿ ಬೇಡಿ ರೊಕ್ಕ ಗೋಳೆ ಮಾಡಿ ತಂದು ನನಗ ಕೊಟ್ಟೆ ಅಂದ್ರೆ ನಿನಗ ಊಟ ಇಲ್ಲದ್ರ ಇಲ್ಲ ನೋಡ್ರಿ ಬಂಧುಗಳೇ ಮಲತಾಯಿ ಬಂದ ಬಳಿಕ ಯಾಕಾಗಲಿ ಅಮ್ಮ ಯಾಕಾಗಲಿ ತಿಳ್ತದ ಕೂಸ ಯಾಕಾಗಲಿ ತಿಳಿ ಅದು ಅವ್ವ ಕೊಟ್ಟಂತ ಏನ ಭಗವಣಿ ಅದ ತಗೊಂಡು ಶರಣ ಬಸವೇಶ್ವರನ ಗುಡಿ ಮುಂದೆ ಕುಂಡಿರ್ತದ ಕೂತ ಬಳಕ ಯವ್ವ ಒಂದು ರೊಟ್ಟಿ ಒಂದು ರೂಪಾಯಿ ನೀಡ್ರಿ ಅವ್ವ 5 ರೂಪಾಯಿ ನೀಡ್ರಿ ಅವ್ವ ಬೇಡ್ತದ ಸಂಜೆ ಗಂಟೆ ತನ ಬಿಕ್ಕಿ ಬೇಡಿ ತಗೊಂಡು ಬಂದು ಅವಾಗ ಒಯ್ದು ಮನತಾಯಿಗೆ ಕೊಟ್ಟ ಬಳಕ ಒಂದು ರೊಟ್ಟಿ ಕೊಡ್ತಿದ್ದಳು ಇಲ್ಲಾದ್ರೆ ಕೊಡ್ತಿತ್ತಲ್ಲ ಬಂಧುಗಳೇ ಇನ್ನ ಸಂಸಾರ ಹಿಂಗೆ ನಡ್ಲಿಗತ್ತು ದೊಡ್ಡ ಹುಡುಗಿ ಏನದ ನೋಡ್ರಿ ವಯಸ್ಸಿಗೆ ಬಂದ ಬಳಕ ಒಂದು ಗರಿಬಿ ಮನತಾನ ಈ ಮಿಣಿಜಿಗಂತ ಊರಿಗೆ ಲಗ್ನ ಮಾಡಿ ಕೊಟ್ರು ಏನ ಹುಡುಗಿಗೆ ಕೊಟ್ಟಾಳ ಒಂದು ದಿನಾನು ತವರು ಮನೆಗೆ ತಗೊಂಡು ಬರ್ಲಿಲ್ಲ ತವರು ಮನೆಗೆ ತರಲಿಲ್ಲ ಅವಾಗ ಹೆಣ್ಣು ಹುಡುಗಿ ಮನಸ್ಸದಾಗ ಅತ್ತದ ಹಬ್ಬ ಹುಡುಗಿ ಬತ್ತಂದ್ರ ನೆರಮನೆಯವರು ಹೊರಮನೆಯವರು ಎಲ್ಲರೂ ನೆಗಣಿ ಮಕ್ಕಳು ತನ್ನ ತವರು ಮನೆಗೆ ಹೋಗುತ್ತಾರ ಶರಣ ಬಸಪ್ಪ ನಾ ಏನು ತಪ್ಪು ಮಾಡಿದ ಯಾಕೆ ನನ್ನ ಬಡತನ ಮನತನದಾಗ ಹುಟ್ಟಿಸಿದೆಯಪ್ಪ ನನ್ನ ತವರು ಮನೆಗೆ ನನ್ನ ಅವ್ವ ಒಂದು ದಿನಾನು ಕರ್ಕೊಂಡು ಹೋಗಲ್ಲ ಅದಳಲ್ಲ ತಾಯಿ ಜಗತ್ತದ ಹೆಣ್ಮಕ್ಳಿಗೆ ಗೊತ್ತದ ತವರು ಮನೆ ಅಂದ್ರ ಎರುವಾಗುತ್ತದ ತಮ್ಮ ಅವ್ಗ ನೆನೆಸ್ತದ ಕೂಸ ಯಾಕ ನಮಗ ಹುಟ್ಟಿಸಿನಿ ಯಾಕೆ ನಮಗ ಬಿಟ್ಟು ಹೊಂಟಿ ಇದ್ದ ನಂದು ಒಂದು ತಮ್ಮಗ ನನ್ನ ಮರತಾಯಿ ಬಹಳ ತಾಪ ಕೊಡ್ತಾಳೆ ಒಂದೊಂದ್ ದಿನ ನನ್ನ ತಮ್ಮ ಸಾಕಾಗ್ಯದ ಮನಸ್ಸು ಬೇಜಾರಾಗ್ಯದ ಅಂತೇಳಿ ಮನ್ಯಾಗ ಆಟ ಆಡ್ಬೇಕಂದ್ರ ನನ್ನ ಮನತಾಯಿ ಬೊಗಣಿ ಕೊಟ್ಟು ಹಚ್ಚಿಡ್ತಾಳ ತಮ್ಮ ಒಲ್ಲ ಅಂದ್ರ ಒಡಿಗಿಂದಿದ್ದಂತ ಒಂದು ಕೊಳ್ಳಿ ತಗೊಂಡು ಕೈಗೆ ಬರೀ ಹಿಡ್ದಗತ್ತಾಳೆ ಯಾಕೆ ನಮಗಿದು ಸಂಕಟದಾಗ ನಮಗೆ ಹಡದು ಹೋದಿ ನೀ ಹೋಗೋದು ಹೋದಿ ನಮಗೆ ಯಾಕೆ ತಗೊಂಡು ಹೋಗಲಿಲ್ಲ ಅಂತೇಳಿ ದುಃಖ ಮಾಡಿ ಅಳಸ್ತದ ಕೂಸ ಇಲ್ಲಿ ಕಲಬುರಗಿ ಒಳಗೆ ನಡೆದಂಥದ್ದು ಹೇಳ್ತದ ಆ ಏನು ಕೂಸದ ಮನತಾಯಿ ಏನು ಗಂಡು ಕೂಸದ ನಾ ಹೋಗಂಗಿಲ್ಲ ಇವತ್ತೊಂದು ದಿನ ಅಂದ್ರ ಸಿಕ್ಕಾಪಟ್ಟಿ ಹೊಡೆಯಕ್ಕಿ ಗಂಡ ರಾಮಪ್ಪಗೆ ಮಾತಾಡೋದು ಮಾತ ಬಾಯಿ ಬಂದಿತ್ತಲ್ಲ
ಹೋಗ ಇವತ್ತ ಹೋಗಂದ್ರೆ ನಿನಗೆ ಊಟದ ಇಲ್ಲಂದ್ರೆ ಇಲ್ಲ ಅಂದ ಇಲ್ಲಿ ಅವ್ವ ನನಗೆ ಬಹಳ ತ್ರಾಸಾಗ್ಯದ ಉರಿ ಬರ್ಲಾಗತ್ತದ ಇಲ್ಲ ಇಂದು ಹೋಗೋದೆ. ಹುಡುಗಿ ಏನು ಮಾಡ್ತಿತ್ರಿ ದಿನ ಏನು ತಗೊಂಡು ರೊಕ್ಕ ತರ್ತಿತ್ತು ಅದ್ರ ಒಳಗೆ 5 ರೂಪಾಯಿ ತಾಯಿಗೆ ಗೊತ್ತಾಗಲಾರ್ದಿ ಒಂದು ಗಲ್ಲ ಡಬ್ಬಿ ಒಳಗೆ ಹಾಕ್ತಿತ್ತು. ಹೌದ್ ಹೌದ್ ತಾಯಿಗೆ ಗೊತ್ತಾಗಲಾರ್ದಿ ಗಲ್ಲ ಡಬ್ಬಿ ಒಳಗೆ ಹಾಕ್ತಿತ್ತು. ಮಿಣಿಜಿಗೆ ಅಂತ ಊರದ ದೊಡ್ಡ ಸೌಕಾರ ಅಪಾರ ಶ್ರೀಮಂತಿಕೆ ಅದ. ಏನು ದೊಡ್ಡ ಸೌಕಾರ ಅಪಾರ ಶ್ರೀಮಂತಿಕೆ ಅದ. ಹೌದ್ ಹೌದ್ ಸೌಕಾರನ ಜೀತದ ಆಳನ ಒಂದು ಕೂಶಿಗೆ ಎದಿ ಒಳಗ ಹೋಲಿತ್ತು. ಹೌದ್ ಹೌದ್ ಆ ಕೂಶಿನ ಅಪರ್ಷಣಕ್ಕೆ ಅಂತೇಳಿ ಅವ ಸೌಕಾರ ಬಳಿ ತೆಗೆದು ಬಿಟ್ಟನ. ಆ ಕೂಶಿನ ಅಪರ್ಷಣಕ್ಕೆ ಯಾರು ರೊಕ್ಕ ಕೊಡರಾದ್ರು ಕಲಬುರಗಿ ಶರಣ ಬಸಪ್ಪನ ಗುಡಿಗೆ ಹೋದ್ರ ನನ್ನ ಮಗನಿಗೆ ಏನಾರೆ ಮಾಡಿ ಭಗವಂತ ಉಳಿಸ್ತಾನ ಮಗನಿಗೆ ತಗೊಂಡು ಹೋಗ್ಬೇಕಂತೇಳಿ ಕೂಶಿಗೆ ತಗೊಂಡು ಈ ಮಿಣಿಜಿಗಂತ ಊರದ ಒಬ್ಬರು ಗಿರಸ್ತರು ತಗೊಂಡು ಹೊಂಟ್ರು. ಹೌದ್ ಹೌದ್ ಕೂಸ ಅವ ಅಂತೂ ಬಿಕ್ಕಿ ಬೀಳ್ಲಗತ್ತದ. ಮರತಾಯಿ ಅವ ಏನು ತಾಯಿ ಇಲ್ಲದ ಕೂಸದ ನೋಡ್ರಿ, ಹೌದ್ ಹೌದ್ ಬಿಕ್ಕಿ ಬೀಳಗತ್ತದ. ಇವು ಹೋದ್ರಿ ಇವ್ರು ಯಾನು ಹಾದ್ರು ಹೋಗಿ ಶರಣ ಬಸಪ್ಪಗತ್ತಾರೆ, ಅಪ್ಪ ಬಡತನಕ ಬೆಂಕಿ ಎತ್ತಿ ಅದು ನನ್ನ ಇದ್ದು ಒಂದು ಕೂಸಿನ ಎದಿಗೆ ಹೋಲ ಬರ್ತದ. ಏನಾರೆ ಮಾಡಿ ನನ್ನ ಕೂಸಿಗೆ ಡಾಕ್ಟರ್ಗೆ ಒಯ್ದು ರೊಕ್ಕ ಕಟ್ಟಬೇಕಂದ್ರೆ ದುಡ್ಡು ಇಲ್ಲ. ಒಂದು 500 ರೂಪಾಯಿ ಅಡ್ವಾನ್ಸ್ ಒತ್ತಿ 500 ರೂಪಾಯಿ ಕೊಡ್ಬೇಕಂದ್ರೆ ದುಡ್ಡು ಇಲ್ಲಪ್ಪ. ಏನಾರು ಮಾಡು ಶರಣ ಬಸಪ್ಪ ಅಂತೇಳಿ ಅತ್ತಾರ. ಅಲ್ಯಾರು ಕೊಡ್ಬೇಕ್ರಿ 500? ಹೋಗುವಾಗ ದುಃಖ ಮಾಡಿ ಕಣ್ಣ ನೀರು ತೆಗೆದು ಅಳುವಳ್ಯಾಗ ಹುಡುಗ ತರಿಬೇಕು ಕೇಳ್ತಾನೆ, ಏನಾಗ್ಯದ್ರಿ ಅವ ಯಾಕೆ ಹೋಗಾಗ ನಕ್ಕೊತ್ ವಾದ್ರಿ ಹಳ್ಳಿ ಹೋಗಾಗ ನೀವು ಯಾಕೆ ಅಳ್ಳಗತ್ತೀರಿ ಅಂತೇಳಿ ಬಿಕ್ಕಿ ಬೀಡಂತ ಹುಡುಗ ಕೇಳ್ತದ. ಹೌದ್ ಹೌದ್ ಜಗತ್ತಿದಾಗ ವಾಯನದ ಕಲಬುರಗಿ ಶರಣ ಬಸಪ್ಪ ಬೇಡಿದವರಿಗೆ ಬೇಕಾದ ಕೊಡ್ತಾನಂತೇಳಿ ವಾಯನದಪ್ಪ. ಅದಕ್ಕೆ ಹೋಗಾಗ ನನ್ನ ಮಗನಿಗೆ ಎಟ್ಟೆ ಆಲಿ ಏನೇ ಆಲಿ ನೋಡ್ತಾನಂತೇಳಿ ನಕ್ಕೊತ್ ಹೋದೆವು. ಕರೆ ಒಂದು 500 ರೂಪಾಯಿ ಯಾರು ಕೊಡಲ್ಲ ಅಂದ್ರಲ್ಲ. ಹೌದ್ ಹೌದ್ ಅವಾಗ ಹುಡುಗತ್ತದ ನನ್ನ ಶರಣ ಬಸಪ್ಪನ ಪುಣ್ಯ ಭೂಮಿಯಾಗ ಕೂತು ನನ್ನ ಜೀವನದಾಗ ಕೆಲವು ವರ್ಷ ನಾನು ಬಿಕ್ಕಿ ಬೇಡಿ ರೊಕ್ಕ ಒಳೆ ಮಾಡಿದ. ಶರಣ ಬಸಪ್ಪನ ಹೆಸರಿಗೆ ಕಲಂಕ ಬರಬಾರದು ಯವ್ವಾ. ನೋಡ್ರಿ ಹಂಗ ಮಾತಾಡಿ ಹೇಳ್ತದ, ಯವ್ವಾ ಶರಣ ಬಸಪ್ಪನೇ ನಿನಗೆ ಕೊಡೋತ್ತೇಳಿ ನನಗೆ ರೊಕ್ಕ ಕೊಟ್ಟಿಟ್ಟಾನ. ಹೌದ್ 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 ನೋಡ್ರಿ ಹುಡುಗ ಮಾತಾಡ್ತದ. ಒಂದು 10 ನಿಮಿಷ ನಿಂದ್ರಿ ನಾ ತಗೊಂಡು ಬರ್ತೇಳಿ ಓಡ್ಕೊತ ಮನೆಗೆ ಬಂದು ಮಲತಾಯಿಗೆ ಕಣ್ಣಾಗ ಮಣ್ಣು ಹೊಡೆದು ಗೊತ್ತಾಗಲಾರ್ದಂಗ ಅವ ಏನ ಗಲ್ಲ ಡಬ್ಬ್ಯಾಗ 5 ರೂಪಾಯಿ ಹಿಡಿತಿತ್ತು. ಗಲ್ಲ ಡಬ್ಬಿನೇ ತಗೊಂಡು ಒಯ್ದು ಅವ್ರ ಕೈಯಾಗ ಕೊಡ್ತಾನೆ. ಇದು ಶರಣ ಬಸಪ್ಪ ನಿಮ್ಮ ಕಾಲಾಗ ಕೊಡೋತ್ತೇಳಿ ಇಟ್ಟ ನೀವು. ಹೌದ್ 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 ಆ ಪರೋಪಕಾರ ಮಾಡೋದು ಪುಣ್ಯ. ಮುಂದೆ ಡಾಕ್ಟರ ಇಲಾಜ್ ಮಾಡಿದ್ರು ಕೂಸಿನ ಪ್ರಾಣ ಉಳಿತು. ಈ ಹುಡುಗ ಪರೋಪಕಾರ ಮಾಡದ ಖರೆ ಮಲತಾಯಿ ಕಾಟಿಗೆ ಆಗಿ ಉಪವಾಸ ಹೊಟ್ಟಿಗೆ ತಿಲ್ಲಾರದೆ ಕೂಸ ಮುಂದೆ ಕೆಲವು ದಿವಸದಾಗ ಪ್ರಾಣ ಬಿಡ್ತು ಬಂಧುಗಳೇ. ಹೌದ್ 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 ಪ್ರಾಣ ಬಿಡ್ತು. ಪ್ರಾಣ ಬಿಟ್ಟ ಬಳಕ ಈ ಮಿಣಿಜಿಗೆ ದಾಟಿ ನೋಡ್ರಿ ಬಂಧುಗಳೇ, ಮುಂದಿನ ಊರಿನಂತ ಒಂದು ಊರಾಗ ದೊಡ್ಡ ರಾಜಾಗ 24 ವರ್ಷಿಗೆ ಒಂದು ಗಂಡಸು ಮಗ ಹುಟ್ಟಿದ್ದ. ಹೌದ್ 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 24 ವರ್ಷಿಗೆ ಗಂಡಸು ಮಗ ಹುಟ್ಟಿದ. ಮಗ ಬೆಳ್ಕೋತ ಮುಂದೆ 21 ವಯ ಆಯ್ತು. ರಾಜ ಸಿಂಹಾಸನ ಮ್ಯಾಗ ಮಗನಿಗೆ ಕುಂಡ್ರಿಸಿ ಪಟ್ಟಾಭಿಷೇಕ ಮಾಡ್ಬೇಕಂತೇಳಿ ಊರಿಗೆಲ್ಲ ಹಂದ್ರ ಹಾಕ್ಯಾನ. ಊರಿಗೆ ಹಂದ್ರ ಹಾಕಿ ಪೆಂಡಲ್ ಹಾಕಿ ಊರಿಗೆ ಊಟಿಡ್ಲಗತ್ತಾನ ರಾಜ. ಹೌದ್ ಹೌದ್ ಅಲ್ಲಿ ಒಂದು ನಾಯಿ ಬಂದು ಇವ್ ಯಾನ ಪಟ್ಟಾಭಿಷೇಕ ಮಾಡ್ಕೊಂಬಿದ್ದನು ರಾಜಕುಮಾರ. ಅವನ ಕಾಲಿಗೆ ಹೈಲಿಗತ್ತು ನಾಯಿ. ಒಂದು ನಾಯಿ ಬಂದು ಅವಾಗ ಅವ ಅಂದ, ಈ ನಾಯಿ ನನಗೆ ಯಾಕೆ ಹೈಲಿಗತ್ತದ? ನೋಡ್ರಿ ಬಂಧುಗಳೇ, ಅವಾಗ ಕೇಳ್ತಾನ ನಾಯಿಗೆ ಕುತ್ತು ಕೇಳ್ದ, ನೀ ಯಾರು ನನ್ನ ಕಾಲಿಗೆ ಯಾಕೆ ಹೈಲಿಗತ್ತಿದಿ? ಹೌದ್ ಹೌದ್ ಯಪ್ಪ ನನಗೆ ನೀ ಕೂನ್ ಹಿಡ್ದಿಲ್ಲ. ನೀ ಹಿಂದಿನ ಜನ್ಮದಾಗ ಕಲಬುರಗಿ ಶರಣ ಬಸಪ್ಪನ ಗುಡಿ ಮುಂದೆ ಕೂತು ಬಿಕ್ಕಿ ಬೇಳ್ತಿದ್ದಿ. ಆ ನಿನಗೆ ದಿನಂಪ್ರತಿ ಹೊಡಿಬಡಿ ಮಾಡಿ ಕೈಗೆ ಕೊಳ್ಳಿ ಕೊಟ್ಟು ನಿನ್ನ ಕೈಯಾಗ ಒಂದು ಪಾತ್ರೆ ಕೊಟ್ಟು ಬಿಕ್ಕಿ ಬೇಳಕ್ಕೆ ಹಚ್ಚುಡ್ತಂತ ಮಲತಾಯಿ ನಾಯಾಗಿ ಹುಟ್ಟಿ ಬಂದಿದೆಪ್ಪ. ನಾಯಾಗಿ ಹುಟ್ಟಿ ಬಂದಿದ್ದ. ನೀ ಒಂದು ಗರೀಬ ಕುಟುಂಬದವರಿಗೆ ಪರೋಪಕಾರಕ್ಕಾಗಿ ನೀ ಏನು ಬಚ್ಚಿ ಇಟ್ಟದ ರೊಕ್ಕ ಕೊಟ್ಟಿದಿ. ಆ ಕೂಸಿನ ಪ್ರಾಣ ಉಳಿಸುವುದು ಪರೋಪಕಾರಕ್ಕಾಗಿ ರಾಜನ ಮನೆ ಒಳಗೆ ರಾಜ್ಕುಮಾರ್ ಆಗಿ ಹುಟ್ಟಿ ಬಂದಿದೆ. ಬಾಲಿ ಹುಟ್ಟಿ ಬಂದಿದೆ ಅಂತ ಹೇಳ್ತಾರೆ ಬಂಧುಗಳೇ. ಅದಕ್ಕೆ ಜೀವನದೊಳಗೆ ಬಂಧುಗಳೇ ತಾಯಿ ಇರಬೇಕು, ಮಲತಾಯಿ ಇರಬಾರ್ದು. ಮಲತಾಯಿ ಇದ್ದರೂ ಕೂಡ ಮಲತಾಯಿ ಭಾವ ಜಗತ್ತದಾಗ ಯಾರಿಗೆ ತೋರಿಸ್ಬೇಡ್ದು. ಆ ಮಕ್ಕಳು ನನ್ನ ಮಕ್ಕಳು ಅಂತೇಳಿ ಜಗತ್ತದಾಗ ಮಲತಾಯಿ ನೋಡ್ದಳ ಅಂದ್ರೆ ಯಾವ ಮಕ್ಕಳು ಪರದೇಶ ಆಗಂಗಿಲ್ಲ ಅಂತೇಳಿ ಎಲ್ಲ ಸಬಕ ಒಂದು ಅನಂತ ಕೋಟಿ ವಂದನೆಗಳನ್ನು ಹೇಳಿ ಇರುತ್ತಾನ. ದಾನ ಧರ್ಮ ಪರೋಪಕಾರ ಮಾಡ್ರಿ ಬಂಧುಗಳೇ. ಇವತ್ತು ನೀವು ಮಾಡುವುದು ದಾನ ಧರ್ಮ ನಿಮಗೆ ಮುಂದಿನ ಜನ್ಮಕ್ಕೆ ಕಟ್ಟಿಟ್ಟದ ಬುತ್ತಿ ಅದ. ಅದಕ್ಕೆ ಭಾಳೇನು ಮಾತಾಡಲಾರ್ದೆ ಒಂದು ಭಗವಂತಂದು ಕೊನೆ ಆರತಿ ಸನ್ನಿವೇಶ ಅದ. ನಾವು ನೀವು
ನಮ್ಮ ಬೇನೂರು ಲಕ್ಷ್ಮಣ ಮಾಸ್ತರ್ದಾಗಲಿ ಅಥವಾ ನಮ್ಮ ಇದೇ ಮಿಣಿಸ್ಗಿ ಗ್ರಾಮದ ಎಲ್ಲ ಕಲಾವಿದರದು ನಮ್ಮ ಶಂಕರೋಣಂದು ಕುಂಬಾರಿಗೆ ಹೇನಿಸಿದ ಮುತ್ತಿನ ಸಂಘದವ್ರದ್ದು ಏನೇ ತಪ್ಪು ತಡಿಗಳಾದ್ರೆ ಇವು ಎರಡೂ ಇದು ಕುಂಬಾರಿ ಅಲ್ಲ, ಅದು ಬೇನೂರು ಅಲ್ಲ, ಸ್ವಂತ ಮಿಣಿಜಿಗೆ ಊರ ಮನೆ ಮಕ್ಕಳು ಅಂತ ಹೇಳ್ತೇವೆ. ಎಲ್ಲರೂ ಸ್ವೀಕಾರ ಮಾಡಿ ಎರಡೂ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು. ಅದು ತಪ್ಪು ತಾವು ಕ್ಷಮಿಸಬೇಕಂತೇಳಿ ನಿಮ್ಮೆಲ್ಲರ ಪಾದಿಗೆ ಬಿದ್ದು ಈ ಕೊನೆಯ ಒಂದು ಆರತಿ ಮಾಡೋದದ. ದಯವಿಟ್ಟು ಎಲ್ಲರೂ ಎದ್ದು ಆ ಮಹಾಮಂಗಳಾರತಿಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ. ಹಲೋ ಹಲೋ ಹಲೋ